ಕಾಯ್ತಿದ್ದೀನಿ ಸ್ವಲ್ಪ ಜನಕ್ಕೆ. ಹೈವೇಗ್ ತಂದು ಬಿಟ್ಬಿಟ್ಟು ಕೆಫೆ ಹೋಟೆಲ್ ಅಲ್ಲಿ ಎಲ್ಲಿ ಕುತ್ಕೊಡ್ಲಿ ನಾನು? ಸುತ್ತಾಡ್ತಾ ಇದೀನಿ ಅವಾಗ್ಲಿಂದ. ಪೆಟ್ರೋಲ್ ಬಂಕ್ ಒಳಗೆ ಕುತ್ಕೊಡ್ಲಾ? ಹೋಟೆಲ್ಗೆ ಹೋಗಿ ಪಾದಯಾತ್ರೆ ಮಾಡ್ತಾ ಇದೀನಿ. ಫುಲ್ ಬೇಜಾರ್ ಗುರು ಹಿಂಗೆಲ್ಲ ಆಗೋದು. ಎಲ್ರಿಗೂ ನಮಸ್ಕಾರ ಗೈಸ್. ಸಂಧ್ಯಾ ಬ್ಲಾಗಲ್ಲಿ ಸಂಧ್ಯಾ ಅವ್ರು ಬಿಟ್ಟಿನೆಲ್ಲ ಅವರೇ ಮದುವೆಗಳ 5 ಬಸ್ಗೆ ಬಳಸಿ ನೋಡೋಣ. ಹೊಡೀರಿ ಅವಕ್ಕಿಂತ ಏನಾದ್ರು ಜಾಸ್ತಿ ಸಿಕ್ಕಿದಾಗ ಹೆಂಗಾಗ್ಬೇಕು? ಸಂಧ್ಯಂದು ಏನದು ಐಷಾರಾಮಿ ಜೀವನ. ಸಂಧ್ಯಾ ಅವರ ಕೈ ತೊಳೆದ್ರ? ಕೈ ತೊಳೆದ ಥ್ಯಾಂಕ್ಸ್ ಹೇಳಿ. ಸೊ ಲವ್ ಇದೆಯಾ ಅಲ್ಲೇ ಮುಂದೆ ಯಾರ್ದು ಪ್ಲೇಟ್ ಎಲ್ಲ ಮುಂಚೆ ಏ ಸುದೀಪ ಫೋನ್ ತಗೊಂಡಿರ ಕೊಟ್ಬಿಡು. ಹೆಣ್ಮಕ್ಳು ಹತ್ರ ಒಳ್ಳೇದಲ್ಲ ಹುಡುಗರ್ಗೆ. ಏ ನೀನೇನು ಇವಾಗ ಬಂದು ಇಷ್ಟ ಮಾತಾಡ್ತೀಯ? ಸುಮ್ ಕುತ್ಕೊಳ್ಳೋ. ನಮ್ಮನ್ ಕಳ್ರು ನಿಮ್ ಲವ್ ಸ್ಟೋರಿ ಹೇಳಿದ್ರು. 5ನೇ ಕ್ಲಾಸ್ ಲವ್ ಸ್ಟೋರಿ ಎಲ್ಲ ಹುಡುಗಿರು ಇಂತ ಪೋಸ್ ಇಡ್ಸ್ಕೊಳಲ್ಲ ಅಂತ ಪೋಸ್ ಇಡ್ಸ್ಕೊಂತವ್ರೆ. ಚಬ್ಬಿ ಚಿಕ್ ಸ್ಟೇಜ್ ಅದು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ಸ್. ಇವತ್ತು ನಾನು ನಾಗಸಂದ್ರದಲ್ಲಿ ಕಾಯ್ತಿದ್ದೀನಿ ಸ್ವಲ್ಪ ಜನಕ್ಕೆ. ನನ್ನನ್ನು ಪಿಕಪ್ ಮಾಡಕ್ ಬರ್ತಾರಂತೆ. ಯಾರು ಅಂತ ಅವ್ರು ಬಂದ್ಮೇಲೆ ತೋರಿಸ್ತೀನಿ. ಯಾವಾಗ್ಲೂ ಲೇಟಾಗಿ ಬರೋ ನಾನು ಫಾರ್ ದಿ ಫಸ್ಟ್ ಟೈಮ್ ಬೇಗ ಎದ್ದು ಬೇಗ ರೆಡಿಯಾಗಿ ಬೇಗ ಬಂದಿದ್ದೀನಿ. ಇವ್ರು ನನ್ನನ್ನ ಹಿಂಗ್ ಕಾಯಿಸಿದ್ರೆ ನಾನು ನೆಕ್ಸ್ಟ್ ಟೈಮ್ ಬೇಗ ಬರ್ತೀನಿ ಅಂತ ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ನಾನು ಬೇಗ ಬಂದು ಎಫರ್ಟ್ಸ್ ಹಾಕಿದಾಗ ಇವ್ರು ಯಾರು ಬೇಗ ಬರಲ್ಲ. ಆಮೇಲೆ ನಾನು ಬೇಗ ಬಂದಿಲ್ಲ ಅಂದ್ರೆ ನಾಯಿಗಳ ಥರ ಆಡ್ತಾರೆ. ನಾನು ಇನ್ಮೇಲೆ ಬೇಗ ಬರಲ್ಲ. ಬೇಗ ಬನ್ನಿ, ನಾನು ಇಲ್ಲಿ ರೋಡಲ್ಲಿ ಕಾಯ್ತಿದ್ದೀನಿ ಅಂದ್ರೆ ಕೆಫೆ ಹೋಟೆಲ್ ಎಲ್ಲಾದ್ರೂ ಕುತ್ಕೊಳ್ಳಿ ಅಂದ್ರು. ಒಳ್ಳೆ ಹೈವೇಗ್ ತಂದು ಬಿಟ್ಬಿಟ್ಟು ಕೆಫೆ ಹೋಟೆಲ್ ಅಲ್ಲಿ ಎಲ್ಲಿ ಕುತ್ಕೊಡ್ಲಿ ನಾನು? ರೋಡಲ್ಲಿ ಸುತ್ತಾಡ್ತಾ ಇದೀನಿ ಅವಾಗ್ಲಿಂದ. ಒಳ್ಳೆ ಪೆಟ್ರೋಲ್ ಬಂಕ್ ಒಳಗೆ ಕುತ್ಕೊಡ್ಲಾ? ಇಷ್ಟೇನೋ ತಿನ್ಕೊಂಡೆ. ಇದಕ್ಕಿಂತ ಮುಂಚೆ ಹೆಂಗಿತ್ತು ಅಂತ ನಾನು ನನ್ನ ಮಿನಿ ಬ್ಲಾಗ್ ಅಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ? ನನ್ನ ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿಲ್ಲ ಅಂದ್ರೆ ಮಾಡಿ. ಓಕೆ, ಹೋಟೆಲ್ಗೆ ಹೋಗಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇಲ್ಲೊಂದು ಹೋಟೆಲ್ ಇಲ್ಲ ಗುರು. ಇರುತ್ತೆ ಬಟ್ ಎಲ್ಲಿರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅಷ್ಟೇ. 1 ಕಿಲೋಮೀಟರ್ ಹಿಂದೆ ಇದೆ. ಇವಾಗ ಟೋಲ್ ಗೇಟ್ ಬಿಟ್ಟು ಮುಂದೆ ಬಂದ್ಬಿಟ್ಟಿದೀನಿ. ಆದ್ರೂ ಇವ್ರು ಬರ್ತಾ ಇಲ್ಲ. ಫುಲ್ ಬೇಜಾರ್ ಗುರು ಹಿಂಗೆಲ್ಲ ಆಗೋದು. ಎಲ್ರಿಗೂ ನಮಸ್ಕಾರ ಗೈಸ್. ಸಂಧ್ಯಾ ಅವರ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ಸಂಧ್ಯಾ ಅವರ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಅವರ ನ್ಯೂ ಬ್ಲಾಗ್ ಚಾನಲ್. ಇಂಟ್ರೊಡ್ಯೂಸ್ ಯಾರು ಮಾಡ್ತಾರೆ? ನಮ್ಮ ಸಂಧ್ಯಾ ಬ್ಲಾಗ್ ಅಲ್ಲಿ ನಾನಿದ್ದೀನಿ, ಜೊತೆಗೆ ನಿತ್ಯ ಅವ್ರು ಇದಾರೆ. ದೆನ್ ಶರತ್ ಅವರು, ಸಂಧ್ಯಾ ಅವರವ್ರೆ. ಸಂಧ್ಯಾ ಬ್ಲಾಗ್ ಅಲ್ಲಿ ಸಂಧ್ಯಾ ಅವ್ರು ಬಿಟ್ಟಿನೆಲ್ಲ ಅವರೇ. ಶರತ್ ಇದಾರೆ, ಮತ್ತೆ ನೋಡಿ ಸುವೆಲ್. ನಾವು 5 ಜನ ಇವಾಗ ಹೋಗ್ತಿರೋದು ಒಂದು ರೆಸಾರ್ಟ್ಗೆ. ಅವ್ರು ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಫುಲ್ ನಾಚಿಕೆ ಪಡ್ತವ್ರೆ. ಅಂತಾನೆ ಸುದೀಪ್, ತೇಜು, ತೇಜಸ್ ಅವರು, ಮತ್ತೆ ಇವರು ಸುದೀಪ್ ಅಣ್ಣವರು. ಸುದೀಪ್ ಅಣ್ಣವರು ಅಲ್ಲಿ ಹಿಂದೆ ಯಾರ ಕಾಣಿಸ್ತಲ್ಲ ಅವರು ಹಿಂಗೆ ಆಡ್ಕೊಂತಿದ್ದಾರೆ. ನಿಮ್ಗೆ ಗೊತ್ತಿರಬೇಕು. ಇನ್ಫ್ಲೂಯೆನ್ಸರ್ಸ್ ಜೊತೆ ಮೀಟಪ್ ಆದ್ರೆ ಏನು ಕ್ಲೋಸ್ ಅಂದ್ರೆ ಎಲ್ರ ಕೈಡು ಫೋನ್, ಎಲ್ರು ವ್ಲಾಗ್ ಮಾಡ್ತವ್ರೆ. ಯಾರ್ ವ್ಲಾಗ್ ಫಸ್ಟ್ ಅಪ್ಲೋಡ್ ಮಾಡ್ತಾರೆ ಅನ್ನೋದೇ ಇರೋದು. ಅವ್ರಂತೂ ಇವ್ರು ಏನ್ ಮಾಡ್ತವ್ರ ಗುರು, ರೆಸಾರ್ಟ್ ಬಂದು ಅಂತ ಯೋಚನೆ ಮಾಡ್ತವ್ರೆ. ಹಲೋ ಮದುವೆಗಳ ರೋಡಲ್ಲಿ ಒಬ್ಳೆ ನಡ್ಕೊಂಡ್ ಬಂದಿದೀನಿ. ಸೊ ಅದ್ರ ಪನಿಷ್ಮೆಂಟ್ ಕೊಡೋದ್ ಬೇಡ ನಾನು ಇವ್ರಿಗೆಲ್ಲ. ಎಕ್ಸ್ಕ್ಯೂಸ್ ಮಿ ಸುದೀಪ್ ಅವ್ರೆ, ಯಾರ್ ಲೇಟ್ ಮಾಡಿದ್ದು? ಬನ್ನಿ ಮೇಡಮ್, ಬನ್ನಿ. ಇವ್ರು ಲೇಟ್ ಮಾಡಿದ್ದು. ಬರೀ ಇವ್ರೊಬ್ರೇನ ಅವ್ರನ್ನ? ನೀವು ಬ್ಲಾಗ್ ನ ನೋಡಿ, ನೀವು ಬ್ಲಾಗ್ ನ ನೋಡಿ. ಫಸ್ಟ್ ಇವರು, ಆಮೇಲೆ ನಾನು. ಈಗ 3 ಜನನು 5 ಬಸ್ಗೆ ಬಳಸಿ ನೋಡೋಣ. ಹೊಡೀರಿ ಹೊಡೀರಿ ಅಷ್ಟೇ. ನಾನು ಅಲ್ಲಿ ಹೆಂಗಿ ನಿಂತಿದ್ದ ಗೊತ್ತಾ ರೋಡಲ್ಲಿ ಒಬ್ಳೆ. ಮುಖ್ಯ ನಾವು ಈಗ ನಂಗೆ ಗೊತ್ತ ಇಲ್ಲ. 5 ಬಸ್ ಇಲ್ಲ ನಿಂತಿದ್ದವ್ರು ಹಿಂಗೆ ನಿಂತ್ಕೊಬಿಡಿ.
ಈಗ 5 ಬಸ್ಗೆ ಹೊಡಿಯಲ್ವಾ ನೀವು ಅಟ್ಲೀಸ್ಟ್? ಫ್ರೆಂಡ್ ಒಪ್ಸಿ ಅವಳು ಹೊಡಿತಾಳ ಅದ್ರಲ್ಲೇನಿಲ್ಲ. ಆಯ್ತು ಗೈಸ್ ಲೇಟ್ ಆಗಿ ಬಂದಿರೋದು ಬೈಕ್ಗೆ ಹೊಡಿಬೇಕಂತ ಚಂದಿಂಗೆ. ಹೊಡಿಯೇ ಅವ್ರು ಹೊಡಿದ್ರು ನಿಮ್ದು ಆಯ್ತು. ನೀವು ಗೈಸ್ 1 2 3 4 5 ಒಂದು ಬೈಕ್ಗೆ ಹೊಡ್ತಾರೆ. ಸಾಕಣ ಸಾಕು ಸಕ್ಸಸ್ಫುಲಿ ಪನಿಷ್ಮೆಂಟ್ ಕೊಟ್ಟು ಖುಷಿ ಪಟ್ಟಿದ್ದೀನಿ. ಎಲ್ಲಿಂದ ಎಲ್ಲಿ ನೋಡ್ಕೊಂಡ್ ಮಾಡ್ತಾರೆ ನೋಡಿ. ಆಕ್ಚುಲಿ ಇದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಮಾಡು. ಓಯ್ಯೋ ಸುದೀಪ್ ಅವ್ರೆ ಹಲೋ 403 ಅಂದ್ರೆ ಇದಿತ್ತು. ಸುದೀಪ್ ಅವ್ರಿಗೆ ಈ ರೂಮ್ ಬಿಟ್ಟು ಈ ರೂಮ್ಗೆ ಹೋಗಿ ತುಂಬಾ ಬೇಜಾರ್ ಪಡ್ತಿದ್ದಾರೆ. ಚೆನ್ನಾಗೈತಿ ಕಾಂಪೌಂಡ್ ಹಾಕೊಂಡೆ ಬರ್ಬೋದಿದೆ. ಸೊ ಚೇತು ಅವರು ಕೂಡ ಬಂದಿದ್ದಾರೆ. ವೆಲ್ಕಮ್ ಚೇತು ನನ್ನ ಬ್ಲಾಗ್ಗೆ. ರವಿ ಅವರು ಕೂಡ ಬಂದಿದ್ದಾರೆ. ಸೊ ವೆಲ್ಕಮ್ ಟು ಮೈ ಬ್ಲಾಗ್ ರವಿ ಅವರೇ. ಸಾಕು ಹೇಳ್ಕೊಡ್ತಾರೆ ಅವರು. ಸೊ ನನ್ನ ಬ್ಲಾಗ್ ಅಲ್ಲಿ ಸುದೀಪ್ ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊಂಬಿಡಿ. ಬಿಸಿನೀರ ಹಾಟ್ ವಾಟರ್ ಹಾಟ್ ವಾಟರ್ ಕೋಲ್ಡ್ ವಾಟರ್ ಕರೆಂಟ್ ಲೈನ್ ಶಾಗಿ ಕೊಡಿಯೋಣ ಅಂತ ಬಿಡು. ऑफ करने के लिए पूर्ति वो गोल्ड है पूरा हॉट है सभी एक ही है ना ಸೊ ಫೈನಲಿ ನಮ್ಗೆ ಗೊತ್ತಾಯ್ತು ಏನಾದ್ರು ಜಾಸ್ತಿ ಸಿಕ್ಕಿದಾಗ ಹೆಂಗಾಗ್ಬೇಕು. ಸಂಧ್ಯಂದು ಏನದು ಐಷಾರಾಮಿ ಜೀವನ. ರೂಮ್ ನ ಸಕ್ಸಸ್ಫುಲಿ ಆಕ್ಯುಪೈಡ್ ಮಾಡಿದ್ದು ನಾವೇ. ಅವರೇ ಬೇಜಾರ್ ಮಾಡ್ಕೊಂಬೇಡಿ. ನಾವು ಆ ಕಡೆಗೆ ಹೋಗ್ತೀವಿ ಇನ್ನು ಪರ್ಫೆಕ್ಟ್ ಓಕೆ ಬಂದು ಅದು ನಿಂಗೆ ತೋರಿಸ್ತಿದ್ದೀನಲ್ಲ ಆ ರೂಮಲ್ಲಿ ನಾವಿದ್ದೀವಿ. ಸೊ ಫುಲ್ ಖುಷಿ ಆಗಿದೆ. ಈಗ ಎಲ್ರು ಕರ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ, ಇನ್ನು ಹೋಗಿಲ್ಲ. ಸೊ ಬಟ್ ದಿ ಬ್ಯಾಕ್ ಗ್ರೌಂಡ್ ಇಸ್ ವೆರಿ ನೈಸ್. ಇಲ್ಲೆಲ್ರು ನಮ್ಮನ್ನ ಒಂಥರ ನೋಡ್ತಿದ್ದಾರೆ, ಹಿಂಗ್ ನೋಡ್ತಿದ್ದಾರೆ ಅವ್ರಂತೆ ಎಲ್ಲ ಬ್ಲಾಗ್ ಮಾಡ್ತಾವ್ರ. ಅದಕ್ಕೆ ಎಲ್ರಿಗೂ ರಾಯಿಸ್ಕೊಂಡು ನೋಡ್ತಾವ. What is this? ತಂದೂರಿ ಚಿಕನ್. ಸ್ಮೆಲ್ ಮಾತ್ರ ಸ್ಮೆಲ್ ಎಲ್ಲ ಹೊಟ್ಟೆ ತುಂಬಿಸ್ಕೊಳ್ಳಂಗಿದ್ದೀನಿ ನಾನಂತೂ. ಅಂತಿದೆ ಈ ಕಡೆ ವೆಜ್ ಅಂತೆ. ಬೇಸಿಕಲಿ ಈ ಕಡೆಯಿಂದ ಈ ಕಡೆ ವೆಜ್ ಅಂತೆ, ಈ ಕಡೆ ನಾನ್ ವೆಜ್ ಅಂತೆ. ವೆಜ್ ಇವತ್ತು ನೋಡೋದು ಬೇಡ, ಬಿಕಾಸ್ ಟುಡೇ ಇಸ್ ಫ್ರೈಡೆ. ಶುಕ್ರವಾರ ನಾನು ಆರಾಮಾಗಿ ನಾನ್ ವೆಜ್ ತಿಂತೀನಿ. ಇದು ಚಿಕನ್ ಲಿವರ್ ಫ್ರೈ ಇದೆ, ಫಿಶ್ ಫ್ರೈ ಇದೆ, ಅಲ್ಲಿ ತಂದೂರಿ ನಡೀತಿದೆ. ಸೊ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಟೆನ್ಷನ್ ಅಲ್ಲಿ ಇದೀನಿ ನಾನು. ಆದ್ರೆ ಸುನಿಲ್ ಅವರು ಸ್ಟಾರ್ಟೇ ಮಾಡ್ಬಿಟ್ರು. ನಾನು ಇನ್ನೂ ಯೋಚನೆ ಸುಹೇಲ್ ಅವ್ರು ಸ್ಟಾರ್ಟೇ ಮಾಡ್ಬಿಟ್ರು ತಿನ್ನೋಕೆ. ಅವ್ರ 8 ಪೀಸ್. ಸೊ ಎಷ್ಟು ಹೇಳ್ತಿರೋ ಅಷ್ಟು ಹಾಕ್ತಾರೆ. ಸೊ ನಾವು ಬಾರ್ಸದೆ ಸಂಧ್ಯಾ ಅವರ ಕೈ ತೊಳೆದ್ರ ಕೈ ಈ ತಂದೂರಿ ದೇಪಿದ್ದು ನಾನು ಶರತ್ ಅವರಿಂದ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಎಲ್ಲ ಬೇಕಾ ಶರತ್ ಅವರೇ? ಫ್ರೆಂಡ್ಸ್ ಮಧ್ಯೆ ಬೇಡ ಅನ್ಸುತ್ತೆ. ಸೊ ಲವ್ ಇದೆಯಾ ಅಲ್ಲೇ ಮುಂದೆ ಸೂಪ್ ಅಥವಾ ಕೋಕೋ ಕೋಲಾ ಏನಾದ್ರು ಇಸ್ಕೊಂಡ್ರೆ ಅದು ನೀವು ಸೆಲ್ಫ್ ಪೇ ಮಾಡಬೇಕು. ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಓಕೆ, ಅಂದ್ರೆ ಸುಮ್ಮನೆ ಹೇಳ್ತಾ ಇದೀನಿ, ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಊಟ ವೆಜ್ಜಿಂದ ನಾನ್ ವೆಜ್ ತನಕ ಎಲ್ಲ ಬೊಂಬಾಟಾಗಿದೆ. ಎಷ್ಟನೇ ರೌಂಡ್ ಸುದೀಪ್ ಅವರೇ? ಇದು 2ನೇ ರೌಂಡ್ ಅಲ್ಲ, ಇದು ನಂದೇ ತಟ್ಟೆ. ಇದು ಹಂಗ ಗೊತ್ತಿಲ್ಲ ಗುರು, 2ನೇ ರೌಂಡ್. ನೈಸ್. ಯಾರ್ದು ಪ್ಲೇಟ್ ಎಲ್ಲ ಮುಂಚೆ ಆಗಿಂದ ಮೊಟ್ಟೆನೂ ತಿಂದಿಲ್ವಂತೆ, ಬರೀ ವೆಜ್ ಅಂತೆ. ಯಾವತ್ತು ತಿನ್ಬೇಕಂತನೂ ಅನ್ಸಿಲ್ಲ. ನಿಮ್ ಫ್ರೆಂಡ್ ತಿನ್ನಕ್ ಆಗೋದಿಲ್ಲ. ಯಾಕೆ? ಒಂದ್ಸರಿ ಟ್ರೈ ಮಾಡುವ ಪೀಸ್. ನೀವು ಬ್ರಾಹ್ಮಿನ್ಸಾ? ಅಲ್ಲ, ನಾವು ಗೋಡಸೇನೆ, ಬಟ್ ಪೂಜೆ ಮಾಡ್ತೀನಿ ದೇವ್ರ ಮೇಲೆ ಬರ್ತೀವಿ. ದೇವ್ರ ಪೂಜೆ ಮಾಡ್ತೀರಾ? ಲಕ್ಷ್ಮೀ ದೇವ್ರಿಗೆ. ಒಳ್ಳೇದಾಗ್ಲಿ. ಸರಿ, ಹೆಂಗಿರು ಪೂಜೆ ಮಾಡ್ತೀರಲ್ಲ, ನನ್ ಬಗ್ಗೆನೂ ಸ್ವಲ್ಪ ಬೇಡ್ಕೊಂಬಿಡಿ. ಏನ್ ಗೊತ್ತಾ, ನನ್ಗ ನಿತ್ಯ ಬೇಡ. ಚಂದಮಾಮ ನೋಡು, ಚಂದಮಾಮ
ತೇಜು ಇನ್ನೂ ಬಂದಿಲ್ಲ. ತೇಜ ಬಂದ್ರೆ ಏನೇನ್ ಮನೆ ಹಾಳು ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಿರೋ ಇವ್ರಿಗೆಲ್ಲ. ನಂಗೆ ಹಿಂಗ್ ಮಾಡಕ್ ಇರಿಟೇಟ್ ಆಗುತ್ತೆ, ಅದಕ್ಕೆ ಹಿಂಗ್ ಮಾಡ್ತೀನಿ. ಏ ಇಲ್ಲ ಗೈಸ್, ಇದೆಲ್ಲ ಎಲ್ರು ತಿಂದಿರೋದು. ಅವಾಗ್ಲಿಂದ ಕಾತರದಿಂದ ಕಾಯ್ತಿದ್ದು. ತೇಜ ಒಬ್ಬ ಮಿಸ್ಸಿಂಗ್, ಅವನೊಬ್ಬ ಬರ್ಲಿ ಅಂತ. ಸೊ ತೇಜ ಇಸ್ ಹಿಯರ್. ಅವ್ನ್ ಖಾಲಿ ಆಗೋಯ್ತು, ಊಟ ಖಾಲಿ ಆಗೋಯ್ತು ಅಂತ ಟೆನ್ಷನ್ ಮಾಡ್ಕೊಂಡು ಅವನೇ ಸ್ಟಾರ್ಟ್ ಮಾಡಿದ್ರು. 1 2 ನಮ್ಮ ತೇಜ್ 2K 2 ಅವರು ಇವಾಗ ಬಂದವ್ರೆ. ಉಲ್ಟು ಎಲ್ಕದ್ರಿ ಇವ್ರ ಬ್ರೋ ಬೆಳ್ಳಗಾಗ್ಬಿಟ್ಟಿದ್ರ ಸೊ ನನ್ ಬ್ಲಾಗ್ ಅಲ್ಲಿ ಈ ಕಪೆ ಇಲ್ಲ ಅಂದ್ರೆ ನಡೆಯಲ್ಲ. ಸೊ ಫೈನಲಿ ವೆಲ್ಕಮ್ ಟು ಮೈ ಬ್ಲಾಗ್. ವೆಲ್ಕಮ್ ಟು ಮೈ ಬ್ಲಾಗ್. ಸಂಧ್ಯಾ ಅವರು ಅಲ್ಲ ಸಂಧ್ಯಾ ಜೊತೆಗೆ ತೇಜಸ್ ಅವರು ಇಲ್ಲ, ನಿಮ್ ಜೊತೆಗೆ ನಾನು ಇಲ್ಲ ಈ ಕಡೆ ಇದು ಕೇರಳ ಹೋಗಿ ಬೆಳ್ಳ ಕಾಣ್ತಿದ್ರಾ? ಬೆಳ್ಳಗಾಗಿದೆ ಮಾಡ್ಬೇಕು ಬ್ರೋ. ಕ್ಲೋಸ್ ಅಂತಾರೆ, ಬಿಡಲ್ಲ ನಾನು. ಟ್ಯಾಗ್ ಹಾಕ್ಸ್ಕೊಂಡಿಲ್ಲ ಕೈಗೆ. ಅಲ್ಲಿ ಹೋಗ್ರು ಜಗಳ ಮಾಡ್ಬೇಡ, ಫೋನ್ ಮಾಡ್ತಿ. ಊರೆಲ್ಲ ಹುಡುಕ್ತಾವಳೆ. ಆ ಫೋನ್ ಇಲ್ಲ ಅಂದ್ರೂ ಕೂಡ ಬ್ಲಾಗ್ ಮಾಡೋದ್ ಮಾತ್ರ ಬಿಡಲ್ಲ. ಅವಳು ಫೋನ್ ಇಲ್ಲ ಅಂತ ಅವಳಿಗೆ ಗೊತ್ತು, ಆದ್ರೂ ಫೋನ್ ಬಗ್ಗೆ ಯೋಚನೆ ಮಾಡ್ತೀರಾ ಬ್ಲಾಗ್ ಮಾಡ್ತಾವಳೆ. ಏನ್ ಡೆಡಿಕೇಶನ್ ಗುರು ನಮ್ ಬ್ಲಾಗರ್ಸ್ಗೆ. ಒಬ್ಬೊಬ್ರು ಒಂದೊಂದು ಮುತ್ತು ರತ್ನಗಳು. ಫೋನ್ ಆಕ್ಚುಲಿ ಇವ್ರ ಹತ್ರ ಇದೆ. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಿಂತ್ಕೊಂಡ ಊಟ ಮಾಡಿದೀವಲ್ಲ, ಎಷ್ಟೊಂದು ವೇಸ್ಟ್ ಆಗಿದೆ ಅಂತ ನೋಡ್ತಾ ಇದ್ದೆ. ಸಂದಿಲ್ ಫೋನ್ ಇದೆ, ಅವ್ರು ನೋಡೇ ಇಲ್ಲ, ಮರ್ತು ಬಿಟ್ಟಿದ್ದಾರೆ, ಅದಕ್ಕೆ ತೆಗ್ದಿಟ್ಕೊಂಡಿದ್ವಿ. ತೇಜ ಇವಾಗ ಬಂದಿದ್ದಾನೆ. ತೇಜ ವೆಜ್ ಏನಕ್ಕೋ ಇವತ್ತು ಸಂಕಷ್ಟ ಚತುರ್ಥಿ ಐತಂತೆ ಮನೆಯಲ್ಲಿ. ನಾನು ತಿನ್ನಲ್ಲ, ಅಮ್ಮ ನೋಡ್ತಾರೆ. ಅಯ್ಯೋ ನಾನ್ ಸರ್ರಿ ಬಾರ್ಸಿದೀನಿ. ಹೇಳ್ಬೇಕು ತಾನೆ. ನಿಮ್ಮಮ್ಮನೂ ನೋಡ್ತಾರೆ. ನಂದು ಆಂಡ್ರಾಯ್ಡ್ ಫೋನು ಮೇಲೆ ಎಷ್ಟು ಲವ್ ಗೈಸ್ ಸಂಧಿಗೆ. ನನ್ನ ಫೋನ್ ಎತ್ಕೊಂಡ್ರ ನಂಗೆ ಯಾಕೋ ಸುದೀಪ್ ಮೇಲೆ ಡೌಟು. ಸುದೀಪ್ ಸುದೀಪ ಫೋನ್ ತಗೊಂಡಿದ್ರೆ ಕೊಟ್ಬಿಡು. ಹೆಣ್ಮಕ್ಳು ಹತ್ರ ಒಳ್ಳೇದಲ್ಲ ಹುಡ್ಗರ್ಗೆ. ಶರತ್ತೆ ಇರ್ಬೇಕು. ಅಲ್ಲಿ ನೋಡು, ಫೋನ್ ಕೊಡೋಳ್ದು ನಿತ್ಯದು. ಪ್ಲೀಸ್ ಕಂಡ್ರೆ ನಂಗೆ ನೆಮ್ಮದಿ ಇರಲ್ಲ. ಏನಂದ್ರೆ ನಿತ್ಯಕ್ಕನ್ ಫೋನ್ ಹೆಂಗ್ ಕಳ್ದೋಯ್ತು ಗೊತ್ತಾ? ಒಳ್ಳೆ ವಾಟರ್ ಬ್ರೋ, ಅದು ಕುಡಿಬೇಕು ನೀವು. ವಾಟರ್ ಮಾತ್ರ ಕುಡಿ, ವಾಟರ್ ಎಲ್ಲ ಕುಡಿಬೇಕು. ರಕ್ತ ಕಣ್ಣೀರಿದು ರಕ್ತ ಕಣ್ಣೀರು. ನನಗೆ ಯಾಕೋ ಸುದೀಪ್ ಇಲ್ಲ ಶರತ್ ಇಬ್ರಲ್ಲಿ ಒಬ್ರು ನಾಟಕ ಮಾಡ್ತಾ ಇದ್ದೀರಾ. ದೊಡ್ಡ ಕಳ್ಳನ್ ಮಕ್ಳು ನೀವು, ನನಗ್ ಗೊತ್ತು. ನೀನೇನು ಇವಾಗ ಬಂದು ಇಷ್ಟ ಮಾತಾಡ್ತೀಯ? ಸುಮ್ ಕುತ್ಕೊಳ್ಳೋ. ನಮ್ಮನ್ ಕಳ್ರು ಎಲ್ಲ ಗೊತ್ತಾಯ್ತು. ಇವರೆಲ್ಲ ನಿಮ್ ಲವ್ ಸ್ಟೋರಿ ಹೇಳಿದ್ರು. ನಿಮ್ಗೆ ಹೇಳಿದ್ರಲ್ಲ ಇವರು 5ನೇ ಕ್ಲಾಸ್ ಲವ್ ಸ್ಟೋರಿ ಎಲ್ಲ ಅದು 7ನೇ ಕ್ಲಾಸ್ ಬಂದು 8ನೇ ಕ್ಲಾಸ್ ಬಂದು 10ನೇ ಕ್ಲಾಸ್ ಬಂದು ಎಲ್ಲ ಹೇಳ್ತಾರೆ. ನಿಜ ನನಗೆ ಗೊತ್ತು. ನಿನ್ನೆ ಒಂದು ಮೊನ್ನೆ ಒಂದು ಇವತ್ತೊಂದು ಅದನ್ನ ಹೇಳ್ತಾರೆ ಬ್ರೋ, ಅದನ್ನ ಹೇಳ್ತಾರೆ. ನಿಜ ನನಗೆ ಗೊತ್ತು. ಸರೌಂಡಿಂಗ್ಸ್ ಕ್ಲೋಸ್ ಇರೋದು ಇವ್ರೊಬ್ರೆ, ಅವರೇ ಹೇಳ್ತಾರೆ. ಬನ್ನಿ ಭರ್ಜರಿ ಲವ್ ಸ್ಟೋರಿ ಅಂತೆ. ಗೈಸ್ ತೇಜಸ್ ಅವ್ರ ಲವ್ ಸ್ಟೋರಿನ ಸಂಧ್ಯಾ ಅವ್ರು ರಿವೀಲ್ ಮಾಡ್ಬಿಟ್ಟವ್ರೆ. ರಕ್ತ ಕಣ್ಣೀರಿದು ಫೋನ್ ಕಳ್ದೋಗಿರೋ ಟೆನ್ಷನ್ ಇಲ್ಲ. ತೇಜ ಲವ್ ಸ್ಟೋರಿ. ಸಿಎಂ ಬಗ್ಗೆ ಕೆಟ್ಟ ಇನ್ಫಾರ್ಮೇಶನ್ ಕೊಡೋದು ಒಂದು PA ಬ್ರೋ. ನೀವೇ ಎಲ್ಲ ಯಾರು ಇಟ್ಕೊಂಡಿರ್ಬೋದು ಅಂತ ಕೇಳಿದೀನಿ. ನಾನೇನ್ ಮಾಡಿಲ್ವೋ? ಹೋಗ್ಬಿಡೋ ನಂಗೆ ಬೇಜಾರಾಯ್ತು. ₹1,000 ಫೋನ್ ಹೇಳು. ನೋಡ್ರಿ ಮೊಬೈಲ್ ಇವ್ರ ಹತ್ರನೇ ಐತೆ. ಅದೇ ಮೊಬೈಲ್. ಒಂದು ಒಳ್ಳೆ ಇನ್ಸಿಡೆಂಟ್ ನಡೀತಾ ಇದೆ. ನಿತ್ಯ ಅವರು ತಮ್ಮ ಫೋನ್ ಅನ್ನು ಕಳೆದುಕೊಂಡು ಅಳುತ್ತಿದ್ದಾರೆ. ನೋಡ್ರಿ, ನಿತ್ಯಕ್ಕೆ ಮೊಬೈಲ್ ಕದ ಹುಡುಗಿಸು ಅಳ್ತಾ ಇದೆ. ಸಂಧ್ಯಾಕ್ಕ ಅವರು ಬಂದವ್ರೆ, ಸಮಾಧಾನ ಮಾಡ್ತಾರೆ. ಸಂಧ್ಯಾ ಅವರು ಸಮಾಧಾನ ಮಾಡ್ತಾವ್ರೆ. ಹುಡುಗಿರು ಇಂತ ಪೋಸ್ ಇಡ್ಸ್ಕೊಳಲ್ಲ ಅಂತ ಪೋಸ್ ಇಡ್ಸ್ಕೊಂತವ್ರೆ. ಚಬ್ಬಿ ಚಿಕ್ಸ್ ತೇಜ್ ಅದು.
ಹೊಟ್ಟೆ ತುಂಬಾ ಊಟ ತಿಂದಿದ್ದಾರೆ, ಫುಲ್ ಸಿಕ್ಕಾಬಟ್ಟೆ. ಅರೆ ತೇಜನೇ ಪಾಪ ವೆಜ್ ತಿಂದಿರೋದು. ಅವನ ದುಃಖನ ಒಂದೆರಡು ಮಾತಾಡ್ ಕೇಳೋಣ. ಯಾಕೆ ಶಾಕಲ್ಲಿದ್ಯಾ? ವೆಜ್ ತಿಂದಲ್ಲ ಎಷ್ಟು ನೋವಾಯ್ತು? ತುಂಬಾ ನೋವಾಯ್ತು ಸಂಜೆ. ವೆಜ್ ತಿಂತೀನಿ ಅಂತ ಅನ್ಕೊಂಡಿಲ್ಲ ಸಂಜೆ, ಆದ್ರೂ ಲೈಫಲ್ಲಿ ವೆಜ್ ತಿಂದು ಬದುಕ್ಬೋದು ಅಂತ ಜನ ನಾನು ನೋಡ್ಕೊಲಿಬೇಕು. ಹಾ, ವೆಜ್ ತಿಂದು ಕೂಡ ಬದುಕಬಹುದು. ನಾನು ಡೈಲಿ ವೆಜ್ ತಿಂತೀನಿ, ನಾನೇ ಬದುಕಿದ್ದೀನಿ, ಅವ್ನು ಬದುಕಲ್ವಾ? ಹೊಟ್ಟೆ ತುಂಬಾ ಊಟ ತಿಂದಿದ್ದಾರೆ, ಹೊಟ್ಟೆ ಸ್ವಲ್ಪ ಆದ್ರೂ ಊದ್ಕೊಂಡಿರುತ್ತೆ. ಅದಕ್ಕೆ ಇವ್ರನ್ನೆಲ್ಲ ಕರ್ಸಕ್ ನಾನು ಒಂದು ಚಾಲೆಂಜ್ ಕೊಡ್ತೀನಿ. ಎಲ್ರು ವ್ಲಾಗ್ ಮಾಡ್ತಾರೆ ಗುರು, ಯಾರ್ ವಾಯ್ಸ್ ಅಂತ. ಸೊ ಎಲ್ರಿಗೂ ಒಂದು ಚಾಲೆಂಜ್ ಕೊಡ್ತೀನಿ. ಸೊ ಯಾರು ಕಂಪ್ಲೀಟ್ ಮಾಡ್ತಾರೆ, ಆ ಚಾಲೆಂಜ್ ಹೆಂಗಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಇವೆಲ್ಲ ನೆಕ್ಸ್ಟ್ ವ್ಲಾಗ್ ನೋಡ್ತೀರಾ ಅಲ್ವಾ? ಡೂ ದಿಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.